ನಮಸ್ಕಾರ. ವಿಶ್ವಾಣಿ ಟಿವಿ ಸ್ಪೆಷಲ್ ಫಿಟ್ನೆಸ್ ಟೈಮ್ ವಿತ್ ಗೌರಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಷ್ಟೊಂದು ಸರಿ ವರ್ಕೌಟ್ಗೆ ಹೋಗಬೇಕು, ಜಿಮ್ಗೆ ಹೋಗಬೇಕು ಅಂತ ಅನಿಸುತ್ತೆ, ಆದರೆ ಮನಸ್ಸೇ ಆಗಲ್ಲ. ಇಲ್ಲ ಅಂದರೆ ಕೆಲಸದಲ್ಲಿ ಗಡಿಬಿಡಿಲಿ ಅರ್ಧಂಬರ್ಧ ಬಿಟ್ಬಿಟ್ಟು ಜಿಮ್ ಕಡೆಗೆ ಹೊರಟು ಹೋಗ್ಬಿಡ್ತೀವಿ. ಆವಾಗ ಮೈಂಡ್ ಕೂಡ ಮ್ಯಾಟ್ ಮೇಲಿರಲ್ಲ, ಎಕ್ಸಸೈಸ್ ಮೇಲಿರಲ್ಲ, ಏನೋ ಒಂಥರ ಡಿಸ್ಟರ್ಬೆನ್ಸ್ ಇರುತ್ತೆ ಮೈಂಡ್ ಮೇಲೆ. ಅಂಥ ಟೈಮಲ್ಲಿ ನೀವೇನು ಮಾಡಬೇಕು, 2 ರಿಂದ 3 ನಿಮಿಷ ಫಸ್ಟ್ ರೆಸ್ಟ್ ಮಾಡಿ, ನಿಧಾನವಾಗಿ ಬ್ರೀದಿಂಗ್ ಮಾಡಿ. ಇವತ್ತಿನ ಎಪಿಸೋಡಲ್ಲಿ ನಾನು ತೋರಿಸ್ಕೊಡುವಂಥ ಒಂದು 4 ಎಕ್ಸಸೈಸಸನ್ನು ಒಂದು 5 ನಿಮಿಷ ರೂಟೀನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ಮನಸ್ಸು ಕೂಡ ಲವಲವಿಕೆಯಿಂದ ಇರುತ್ತೆ, ಮತ್ತು ಬೆನ್ನಿನ ಕೆಳಗಡೆ ಭಾಗದಲ್ಲಿ ಕೂಡ ಒಂದು ಒಳ್ಳೆ ಸ್ಟ್ರೆಚ್ ಆಗಿ ನೀವು ವರ್ಕೌಟಿಗೆ ರೆಡಿ ಆಗ್ತೀರಾ. ಇವತ್ತಿನ ಎಪಿಸೋಡಲ್ಲಿ ಮೊದಲನೇ ಎಕ್ಸಸೈಸ್ ಬಂದುಬಿಟ್ಟು, ನೀವು ಕೂತಿರೋ ಜಾಗದಲ್ಲೇ 2 ಕಾಲನ್ನು ನಿಧಾನವಾಗಿ ಸ್ಟ್ರೆಚ್ ಮಾಡಿ ಹೊರಗಡೆ. ನಿಮ್ಮ ಟೋಸ್ ಪೋರ್ಷನ್ ಸೀಲಿಂಗ್ ಕಡೆ ಅಥವಾ ಮೇಲ್ಗಡೆ ದಿಕ್ಕಿನಲ್ಲಿ ತಿರುಗಿರಲಿ. ಅದಾದ ನಂತರ ನಿಮ್ಮ ಕೈಯನ್ನು ಇಂಟರ್ಲಾಕ್ ಮಾಡಿಬಿಟ್ಟು ಒಂದು ಕಡೆಯಿಂದ ಸ್ಟ್ರೆಚ್ ಮೂಮೆಂಟ್ ಸ್ಟಾರ್ಟ್ ಮಾಡಿ. ಇನ್ಹೇಲ್ ಮಾಡ್ತಾ ಎಡಗಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಸೆಂಟರಿಗೆ ಬಂದುಬಿಟ್ಟು ಮತ್ತೆ ಬಲಗಡೆಯಿಂದ ಫಿನಿಶ್ ಮಾಡಿಬಿಟ್ಟು ಮತ್ತೆ ವಾಪಸ್ ಮಧ್ಯಕ್ಕೆ ಬನ್ನಿ. ತಿರ್ಗಾ ಬಲಗಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಸೆಂಟರಿಗೆ ಬಂದುಬಿಟ್ಟು ಮತ್ತೆ ಎಡಗಡೆಯಿಂದ ನಿಧಾನವಾಗಿ ರಿಲೀಸ್ ಮಾಡಿ. ನಾವು ಫಾಸ್ಟಾಗಿ ಮಾಡಿದ್ರೆ ನಿಮ್ಮ ಮೂಮೆಂಟ್ ಈ ಥರ ಕಾಣಿಸುತ್ತೆ. ಉಸಿರು ಹೇಳ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಉಸಿರು ಬಿಡ್ತಾ ನೀವು ಆ ಮೂಮೆಂಟನ್ನು ಕ್ಲೋಸ್ ಮಾಡಿ. ಇನ್ಹೇಲ್ ಆ್ಯಸ್ ಯು ಸ್ಟಾರ್ಟ್ ಆ್ಯಂಡ್ ಎಕ್ಸ್ಹೇಲ್ ಆ್ಯಸ್ ಯು ಫಿನಿಶ್ ದ ಮೂಮೆಂಟ್. 10 to 12 ಟೈಮ್ಸ್ ಅಥವಾ 15 ಟೈಮ್ಸ್ ನೀವು ಇದನ್ನು ಮಾಡಿದ್ರೆ 1 ನಿಮಿಷ ಆಗಬಹುದು ಅಷ್ಟೇ. ಇನ್ನು 2ನೇ ಎಕ್ಸಸೈಸಲ್ಲಿ ಅದೇ ಜಾಗದಲ್ಲಿ ನಿಮ್ಮ 2 ಕಾಲನ್ನು 90 ಡಿಗ್ರಿ ಪೊಸಿಷನ್ಗೆ ಪ್ಲೇಸ್ ಮಾಡಿ. ಬಲಗಡೆ ಕಾಲು ಹಿಂದೆ ಹೋದರೆ ಬಲಗಡೆ ಕೈ ಮೇಲೆ ಬರುತ್ತೆ. ನಿಧಾನವಾಗಿ ಒಂದು ಕಡೆಯಿಂದ ಸ್ಟ್ರೆಚ್ ಮಾಡಿಕೊಂಡು ಎಡಗಡೆಗೆ ರೆಸ್ಟ್ ಮಾಡಿ. ಮತ್ತು ಇನ್ಹೇಲ್ ಮಾಡ್ತಾ ಮೇಲೆ ಬಂದು ಎಕ್ಸ್ಹೇಲ್ ಮಾಡ್ತಾ ಸ್ಟ್ರೆಚ್ ಮಾಡಿ. ನಿಮ್ಗೆ ಯಾವ ಥರ ಮ್ಯೂಸಿಕ್ ಇಷ್ಟ ಆಗುತ್ತೋ ಆ ಥರ ಮ್ಯೂಸಿಕ್ ಪ್ಲೇ ಮಾಡಿಕೊಂಡು ಒಂದು 5 ಮಿನಿಟ್ಸ್ ನೀವು ಈ ಒಂದು 3-4 ಎಕ್ಸಸೈಸಲ್ಲಿ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಮೈಂಡ್ ಮತ್ತು ನಿಮ್ಮ ಬಾಡಿ ಕೂಡ ವರ್ಕೌಟಿಗೆ ರೆಡಿ ಆಗುತ್ತೆ. ಈ ಮೂಮೆಂಟಲ್ಲಿ ನೀವು ನೋಡಿ ಅಬ್ಸರ್ವ್ ಮಾಡಿದ್ರೆ ನಮ್ಮ ದೇಹದ ಸೈಡ್ ಭಾಗದಲ್ಲಿ ಮತ್ತು ಲೋವರ್ ಬ್ಯಾಕ್ ಈ ಪೋರ್ಷನ್ ಭಾಗದಲ್ಲಿ ಸ್ಟ್ರೆಚ್ ಸಿಕ್ಕುತ್ತೆ. ಇದೇ ಥರ ನೀವು ಕಾಲನ್ನು ಚೇಂಜ್ ಮಾಡಿಬಿಟ್ಟು ಎಡಗಡೆ ಕೈಯನ್ನು ಮೇಲೆ ಮಾಡಿಬಿಟ್ಟು ಬಲಗಡೆ ಕೈಯಿಂದ ರೆಸ್ಟ್ ಮಾಡಿ ಸ್ಟ್ರೆಚ್ ಮಾಡ್ಬೋದು. ಮತ್ತು ನಿಧಾನವಾಗಿ ಮೇಲಕ್ಕೆ ಪ್ಲೇಸ್ ಮಾಡ್ಬೋದು. ಈಗ ನಾವು ಮರ್ಮೇಡ್ ಸ್ಟ್ರೆಚ್ ಅಂತ ಹೇಳ್ತೀವಿ. ಇನ್ಹೇಲ್ ಮಾಡ್ತಾ ಎಕ್ಸ್ಹೇಲ್ ಮಾಡ್ತಾ ಗಮನದಲ್ಲಿಟ್ಕೊಂಡು ಸ್ಟ್ರೆಚ್ ಮಾಡಬೇಕು. ಇನ್ನು 3ನೇ ಎಕ್ಸಸೈಸಲ್ಲಿ ನಾವು ಮ್ಯಾಟ್ ಮೇಲೆ ಈ ಥರ ಕೂತ್ಕೊಂಡು ನಮ್ಮ 2 ಮಂಡಿಯನ್ನು ನಮ್ಮ ಅಪ್ಪರ್ ಬಾಡಿ ಹತ್ತಿರ ಎಳ್ಕೊಂಡು ನಿಧಾನವಾಗಿ ರೆಸ್ಟ್ ಮಾಡಿ ಆಮೇಲೆ ಈ ಥರ ಬಾಲ್ ಥರ ರೋಲ್ ಮಾಡ್ತೀವಿ. ಆವಾಗ ನಮ್ಮ ಬೆನ್ನಲ್ಲಿರುವಂಥ ಎಲ್ಲ ಸ್ಟಿಫ್ನೆಸ್ ರಿಲೀಸ್ ಆಗಿ ತುಂಬ ಹಾಯ್ ಅನಿಸುತ್ತೆ. ನಿಮಗೆ ಸಾಧ್ಯ ಆದರೆ ಕಾಲು ಹಿಡ್ದೇ ಬ್ಯಾಲೆನ್ಸ್ ಮಾಡಿ, ಇಲ್ಲಾಂದರೆ ಕಾಲನ್ನು ಊರ್ಬಿಟ್ಟು ನಿಮ್ಮ ದೇಹವನ್ನು ಫುಲ್ ಮೇಲಕ್ಕೆ ಎತ್ಕೊಂಡು ಮತ್ತೆ ನಿಧಾನವಾಗಿ ಇಳಿಸ್ಕೊಳ್ಳಿ. ಇನ್ನು ಇವತ್ತಿನ ಎಪಿಸೋಡಲ್ಲಿ 4ನೇ ಎಕ್ಸಸೈಸ್, 4ನೇ ಫನ್ ಎಕ್ಸಸೈಸ್, ನೀವು ಮಂಡಿ ಮೇಲೆ ಬರಬೇಕು. ಮಂಡಿ ಮೇಲೆ ಬಂದಾಗ 2 ಕೈಯನ್ನು ಮುಂದಕ್ಕೆ ಚಾಚಿಬಿಟ್ಟು ಚೈಲ್ಡ್ ಪೊಸಿಷನ್ನಲ್ಲಿ ಬರ್ತೀರ. ಒಂದು ಸತಿ ಪೊಸಿಷನ್ ತೊಗೊಂಡ್ಮೇಲೆ ಅಪ್ಪರ್ ಬಾಡಿಯನ್ನು ಒಂದು ದಿಕ್ಕಿಗೆ ಈ ಥರ ಲಿಫ್ಟ್ ಮಾಡಿ. ಇನ್ಹೇಲ್ ಮಾಡ್ತಾ ಅಪ್ಪರ್ ಬಾಡಿನ ಒಂದು ದಿಕ್ಕಿಗೆ ಲಿಫ್ಟ್ ಮಾಡಿದ್ರೆ ಅದೇ ದಿಕ್ಕಿಂದ ನೀವು ಮೇಲೆ ಎದ್ದೇಳ್ತಾ ನೀಲ್ ಡೌನ್ ಪೊಸಿಷನಲ್ಲಿ ಒಂದು ನೈಸ್ ಬ್ಯಾಕ್ ಬೆಂಡ್ ಕೊಟ್ಬಿಟ್ಟು ಇನ್ನೊಂದು ದಿಕ್ಕಿಂದ ನಿಧಾನವಾಗಿ ಇಳಿಸ್ಕೊಂಡು ಆ ಸ್ಟ್ರೆಚ್ಚನ್ನು ಕಂಪ್ಲೀಟ್ ಮಾಡಿ. 2ನೇ ರೆಪ್ಪಲ್ಲಿ ಅಪೋಸಿಟ್ ಡೈರೆಕ್ಷನಲ್ಲಿ ಎಡಗಡೆಯಿಂದ ಮೇಲಕ್ಕೆ ಎತ್ಕೊಂಡ್ರೆ ನಿಧಾನವಾಗಿ ಬಲಗಡೆಯಿಂದ ನೀವು ಅದನ್ನು ಫಿನಿಶ್ ಮಾಡ್ತಾ ಮತ್ತೆ ವಾಪಸ್ ಮ್ಯಾಟ್ ಮೇಲೆ ಸ್ಟ್ರೆಚ್ಚಿಗೆ ಬರ್ಬೋದು. ಸ್ಪೀಡ್ ತೊಗೊಂಡು ಮಾಡಿದಾಗ ಈ ಥರ ಕಾಣಿಸುತ್ತೆ. ನೀವು ಇದನ್ನು ಆ್ಯಸ್ ಅ ಲೋವರ್ ಬ್ಯಾಕ್ ಮೊಬಿಲಿಟಿ ಕೂಡ ಮಾಡಬಹುದು. ಇಲ್ಲ ಅಂದರೆ ಆ್ಯಸ್ ಅ ವಾರ್ಮ್ ಅಪ್ ಕೂಡ 5 ಮಿನಿಟ್ಸ್ ಮುಂಚೆ ನಿಮ್ಮದು ಎಕ್ಸಸೈಸ್ ರೂಟೀನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕೂಡ ಆ್ಯಡ್ ಮಾಡ್ಬೋದು. ತುಂಬ ಸುಸ್ತಾದಾಗ ರಾತ್ರಿ ಮಲಗೋ ಟೈಮ್ ಮುಂಚೆ ಈ ಎಕ್ಸಸೈಸಸನ್ನು ಆ್ಯಡ್ ಮಾಡಿಕೊಂಡ್ರು ಕೂಡ ನಿಮಗೆ ತುಂಬ ಹಾಯ್ ಅನಿಸುತ್ತೆ ಲೋವರ್ ಬ್ಯಾಕಲ್ಲಿ. ಎಲ್ಲ ಎಕ್ಸಸೈಸು ಮುಗಿದಾದ್ಮೇಲೆ ನಾವು ಒಂದು ಕ್ಲೋಷರ್ ಕೊಡಬೇಕಾಗುತ್ತೆ. ಚೈಲ್ಡ್ ಪೋಸಲ್ಲಿ ಕ್ಲೋಷರ್ ಕೊಟ್ಬಿಟ್ಟು ನಿಮ್ಮ ವರ್ಕೌಟನ್ನು ನೀವು ಶುರು ಮಾಡ್ಕೋಬಹುದು.
ಇದೇ ಥರ ಮತ್ತೊಂದಿಷ್ಟು ಫಿಟ್ನೆಸ್ ಟಿಪ್ಸ್ ಮತ್ತು ಫನ್ ಎಕ್ಸಸೈಸ್ಗೋಸ್ಕರ ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಫಿಟ್ನೆಸ್ ಟೈಮ್ ವಿತ್ ಗೌರಿ ಎಪಿಸೋಡ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಖಂಡಿತ ಶೇರ್ ಮಾಡಿ. ಥ್ಯಾಂಕ್ ಯು.